ಕೇಂದ್ರ ಸರ್ಕಾರದ ಕಡೆಯಿಂದ ಜಾರಿಯಾಗಿರ್ತಕ್ಕಂತಹ ಪ್ರಮುಖವಾದ ಪಿಂಚಣಿ ಯೋಜನೆಯ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗಾಗಲೇ ಈ ಒಂದು ಯೋಜನೆಯ ಮೂಲಕ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು 5,000 ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಕೇಂದ್ರ ಸರ್ಕಾರದ ಕಡೆಯಿಂದ ಇದೀಗ ಜಾರಿಗೆ ಮಾಡಲಾಗಿದೆ. ನಿಮ್ಮೆಲ್ಲರಿಗೂ ಸಹ ಗೊತ್ತಿರುತ್ತೆ, ಈಗಾಗಲೇ ಹಲವಾರು ಜನ ಈ ಒಂದು ಯೋಜನೆಯ ಮೂಲಕ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಆ ಒಂದು ಯೋಜನೆ ಬಂದ್ಬಿಟ್ಟು ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳಿ. ಸೊ ಇದಕ್ಕೆ 18 ವಯಸ್ಸಿನಿಂದ 40 ವರ್ಷದವರೆಗಿನವರೆಗೂ ಸಹ ಅವರು ಎಲಿಜಿಬಲ್ ಇರ್ತಾರೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಸೊ ಈಗಾಗಲೇ 2026ರಲ್ಲಿ 8.96 ಕೋಟಿಯಷ್ಟು ಫಲಾನುಭವಿಗಳಾದರೆ ಇದ್ದಾರೆ. ಮುಂದಿನ ವರ್ಷಕ್ಕೆ 10 ಕೋಟಿ ಆಗ್ತಕ್ಕಂಥ ಸಾಧ್ಯ ಇದೆ ಅಂತ ಹೇಳಿ ಇದೀಗ ಸರ್ಕಾರದ ಕಡೆಯಿಂದ ಇನ್ಫಾರ್ಮೇಷನ್ ಏನಾದರೂ ತಿಳಿಸಲಾಗಿದೆ. ಈ ಯೋಜನೆಯಲ್ಲಿ 60 ವರ್ಷ ಆದ ಬಳಿಕ ಪ್ರತಿ ತಿಂಗಳು 1,000ದಿಂದ 5,000ವರೆಗೂ ಸಹ ನೀವು ಪಿಂಚಣಿ ಹಣವನ್ನು ಪಡ್ಕೋಬೋದಾಗಿರುತ್ತೆ. ಓಕೆನಾ. ಸೊ ನೀವು 1,000ವನ್ನು ಪ್ರತಿ ತಿಂಗಳು ಪಿಂಚಣಿಯ ಮೂಲಕ ಪಡ್ಕೋಬೇಕಂತಂದ್ರೆ ನೀವು ಪ್ರತಿ ತಿಂಗಳು ಅಂತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಿ ನೋಡಿ, ಆವಾಗ ಪ್ರತಿ ತಿಂಗಳು 42 ರೂಪಾಯಿನ ಪಾವತಿ ಮಾಡಿರಬೇಕಾಗಿರುತ್ತೆ. ಸೊ 5,000 ಪಿಂಚಣಿ ಹಣವನ್ನು ಪಡ್ಕೋಬೇಕಂತಂದ್ರೆ ನೀವು ಅರ್ಜಿ ಹಾಕುವಾಗ ಪ್ರತಿ ತಿಂಗಳು 210 ರೂಪಾಯಿನ ಪಾವತಿ ಮಾಡಿದರೆ ಈಗ ನಿಮಗೆ ಪ್ರತಿ ತಿಂಗಳು 5,000 ಇಲ್ಲ ಅಂತಂದರೆ 1,000 ಪಿಂಚಣಿ ಹಣ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರದ ಕಡೆಯಿಂದ ಜಾರಿಗೆ ಆಗಿರತಕ್ಕಂತಹ ಅಟಲ್ ಪೆನ್ಷನ್ ಯೋಜನೆಗೆ ಸಂಬಂಧಪಟ್ಟಂತ ಈಗ ಬಂದಿರತಕ್ಕಂತಹ ಫಲಾನುಭವಿಯ ಸಂಖ್ಯೆಯ ಮಾಹಿತಿಯಾಗಿರುತ್ತೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.